ಗಾಡಿ ಕೆಡವಿಟ್ಟಿರಿ ಹಿಂದಾಗಡೆ. ಇವ್ರಿಗೆ ಹೇಳಲಿಲ್ಲ ಅಂದ್ರೆ ಇವ್ರದ ರಾಜ್ಯಭಾರ ಆಗ್ಬಿಡ್ತೈತಿ. ಬಾಡಿಗೆ ಕೊಟ್ಟಿರ್ತೇವೆ ಏನ್ ಖರೀದಿ ಕೊಟ್ಟಿರ್ತೇವೆ? ಅದಕ್ಕೆ ಹೋಗಿದ್ವಿ ಆ ನಮ್ನಿ ರಾವಾಗಿ ಏನ್ ಮಾಡತ್ತಿದ್ರು ಮ್ಯಾಲೆ? ಅಲ್ಲಪ್ಪ ತೀರಾ ತಿಳುವಳಿಕೆ ಬೇಡ ಮನುಷ್ಯಗ. ಅಲ್ಲ ಒಂದು ಸುಮ್ಮನ ಇದು ಏನದ ಬೆಳ್ಳುಳ್ಳಿ ಜಜ್ಜಕತ್ತಾಳ ಪರಿ ಬೆಲ್ಲ ಜಜ್ಜಕತ್ತಾಳ. ಏನ್ ತಲೆ ಮ್ಯಾಗ ಸುತ್ತಿಗೆ ತಗೊಂಡು ಕುಕ್ಕಿದಂಗ ಆಗಾಕತ್ತೈತಿ. ಅದಕ್ಕೆ ಹೋಗಿ ನೋಡ ಆ ಗ್ಯಾಸಿನ ಕಟ್ಟಿ ಮ್ಯಾಗ ಜಜ್ಜಕತ್ತಾಳ. ಕಟ್ಟಿ ಕಲ್ಲು ಎದಕ್ ಬರ್ತಾವು? ಮೊದ್ಲೇ ಇಂಜಿನಿಯರ್ ಕೊಟ್ಟು ಕಟ್ಸಿದ್ವು. ಒದ್ರ ಬದ್ರ ಏನ್ ಹಾಕಿರ್ತಾರ ಎಂತ ಮಾಲ್ ಹಾಕ್ಯಾರ ಏನ್ ಅದೇನಾರು ಇದಾಗಿ ಬಿತ್ತಂದ್ರೆ ಸ್ಲ್ಯಾಬ್ ಮ್ಯಾಗ ಬೂತತಿ. ಸ್ಲ್ಯಾಬ್ ಸೀದಾ ಇದಾತಂದ್ರೆ ತಲೆ ಮ್ಯಾಗ ಬೂತಾವ ನಮಗ. ಇವೇನ್ ಬಾಡಿಗೆ ಹಾಳಾಗಿ ಹೋಗ್ತಾವು. ಹಾರ್ಗೆಡ್ಸಿದ್ರ ಮತ್ತೆ ರಿಪೇರಿ ಮಾಡ್ಸಕ್ ಹೋಗ್ಬೇಕಾದನ್ನ. ಒಟ್ಟ ಆ ಹಂಡ ಬಂಡ ಏನ್ ಮಾಡಿ ಕೆಡಸ್ಲಿ ಅಂತಾರ ನೋಡು. ಅದಕ್ಕೆ ಜಡ್ಸಿದೆ ಬೇಸಿಗೆ. ಏನಂದಿವಿ? ಜಾಡ್ಸಿದೆ ಬೇಸಿಗೆ ಅಂತಂದ್ರ ತಿನ್ನೇನ್ಲ ಅದನ್ನ ಹೇಳಿ ಬಂದೆ. ನೀ ಹಿಂಗ್ ಬೆಳ್ಳುಳ್ಳಿ ಕುಟ್ಟುದು ಬೆಲ್ಲ ಜಜ್ಜುದು ಇಂಥವೇನು ಮಾಡಂಗಿಲ್ಲ. ಗೊಡೆ ಮಳಿ ಹೊಡಿದು ಇವೆಲ್ಲ ಏನು ಮಾಡಂಗಿಲ್ಲ. ಮತ್ತೆ ಈಗ ಹೇಳಕತ್ತೇನೆ ನಾನು ಏನ ನೀ ಇಂಥವೆಲ್ಲ ಮಾಡೋದಿದ್ರು ನೋಡುವ ಮತ್ತೆ ಬೇರೆ ಎಲ್ಲರೂ ನೋಡ್ಕೋತೀನಿ ನೋಡು ಅಂತ ಅಂದಬಿಟ್ಟೆ ನಾನು. ಬೇಸಿಗೆ ಇಷ್ಟು ಕಡಿಮೆ ಇದ್ರೊಳಗೆ ಎಲ್ಲಿ ಸಿಗ್ತಾವ ಅಕ್ಕಿಗೆ ಬಾಡಿಗೆ? ಅನಸ್ಕೊಂಡು ಸುಮ್ಮನೆ ಇರ್ತಾಳ. ಅಂದ್ಲು ಇಲ್ಲಿ ತಗೋರಿ ಇನ್ನೊಮ್ಮೆ ಹಿಂಗೆ ಮಾಡೋದಿಲ್ಲ ಅದು ನಾನು ಸ್ವಲ್ಪ ಬೇಕಾಗಿತ್ರಿ ಹಂಗಾಗಿ ಇದು ಮಾಡಿದೆ ಆಯ್ತು ತಗೋರಿ ಅಂತಂದ್ಲು. ಮತ್ತೆ ರೈತರ ಬೆಳ್ಳುಳ್ಳಿ ಜಜ್ಜಿದಕ್ಕೆ ಈ ಪರಿ ಓಡಿಗೆ ಬಾಯಿ ಬಂದಂಗೆ ಬೈದು ಬಂದಿರಿ. ಏನ್ ರೈತರ ನಿಮ್ಮ ತಿಲಾಗ ಅದೆಂತ ನಿಮ್ಗೆ ಇದು ಇರ್ಬೇಕು? ಏನದು ಬೆಳ್ಳುಳ್ಳಿ ಜಜ್ಜಿದ್ರ ಅಂತ್ರಕ್ಕಿಲ್ಲ ಏನು ಸ್ಲ್ಯಾಬ್ ಮುರಿದು ಬಿದ್ದುಬಿಡ್ತಾ? ಅಲ್ಲಿ ಮ್ಯಾಗ ಹೋಗಿ ಜಗಳ ಮಾಡಿದೆ. ನಿಮ್ಮಂತ ಓನರ್ಗಳು ಇರೋದಕ್ಕೆ ಮತ್ತೆ ಯಾಕೆ ಬಾಡಿಗೆದಾರ ಅಂದ್ರೆ ಹೆದರ್ತಾರ. ಮತ್ತೆ ಬೆಳ್ಳುಳ್ಳಿ ಜಜ್ಜಿದ್ರೆ ಮ್ಯಾಗ ಓಡಾಗೋದು ಬೆಲ್ಲ ಜಜ್ಜಿದ್ರೆ ಓಡಾಗೋದು ಮಳಿ ಹೊಡಿಬೇಡ ಅಂತ ಹೇಳೇವಿ. ಹೌದಾ ಪಾಪ ಅದ್ರ ಪ್ರಕಾರ ಅವರು ಬ್ಯಾಡ ನಮಗೇನು ಅವಶ್ಯಕತೆ ಇಲ್ಲ ಮಳಿ ಗಿಳಿ ಹೊಡೆಯಲ್ಲ ಅಂತ ಹೇಳ್ಯಾರ. ಮುಗಿದೋತು. ಮ್ಯಾಗ ಹೋಗಿ ಅವ್ರಿಗೆ ಬೈಕ್ ಬರೋ ಕೆಲಸ ಏನಿತ್ತು ನಿಮ್ಗೆ? ಹುಚ್ಚಿ ನಾ ಬರೇ ಬೆಳ್ಳುಳ್ಳಿ ಜಜ್ಜಿದ್ ಒಂದ ಕಾರಣಕ್ಕೆ ಬೈದಿಲ್ಲ. ಬೆಳಗ್ಗೆ 9-10 ಆದ್ರೂ ಅಂಗಳ ಬಾಗ್ಲಕ್ಕೆ ಕಸ ಹೊಡೆದು ನೀರು ಹಾಕಿರಂಗಿಲ್ಲ. ಅದಕ್ಕೆ ಅದು ಆತು ಇದು ಆತು ಎಲ್ಲ ಸೇರಿ ಹೇಳೇ ಬಂದೆ. ನೋಡವಾ ಅಂಗಳ ಬಾಗ್ಲ ಕಸ ಹೊಡೆದು ಬಾಗಲ್ ನೀರು ಹಾಕ್ಬೇಕು. ತೀರ ತಳಗಿನ ನಾವು ಮಾಡ್ಕೊಂತೇವೆ ಮ್ಯಾಗಿಂದಾರ ಒಟ್ಟು ಕಸ ಹೊಡೆದು ರಂಗೋಲಿ ಹಾಕಕ್ ಬರೋದಿಲ್ಲ ನಿನಗಂತ ಕೇಳಿ ಬಂದೆ. ನೀ ಇದ್ರ ಹಂಗಿರಬಾರ್ದು ಗೊತ್ತನ? ಅವ್ರ ಮನಿನ ನೀವ್ ಯಾಕೆ ನೋಡಕ್ ಹೋಗಿರಿ ತೀರ? ಅವ್ರ ಮನಿ ಅವ್ರ ಇಷ್ಟ ಅವ್ರು ಏನಾರ ಮಾಡ್ಕೊಲಿ. ಅವ್ರ ಮನಿ ಅವ್ರ ಇಷ್ಟ ಅಂದ್ರೆ ಹೆಂಗಿದೆ ಅಂತ ನಾನು ನಿಂಗೆ ನಮ್ಮ ಮನ್ಯಾಗ ಇರ್ತಾರ ಹಂಗೆಲ್ಲ ದರಿದ್ರ ಒಂದ ಮನಿ ಇದೆಲ್ಲ ಅವ್ರು ಹಂಗೆ ಮಾಡೋದಿರ್ಲಿ ನಮಗೂ ಬರ್ತದ. ಬೆಳಗ್ಗೆ ದೌಡ್ ನಸಕನಾಗೆದ್ದು ಬಾಗ್ಲಕ್ಕೋಸ್ ನೀರು ಹಾಕಿ ದೀಪ ಇದು ರಂಗೋಲಿ ಹಾಕು ಅಂತ ನಾ ಅಂತಾನಿ. ಇಲ್ರಿ ನಾವು ಆಫೀಸ್ಗೆ ಅದು ಹೋಗಿ ಬರಕ್ಕೆ ನಾನು ಕೆಲ್ಸದ ಮ್ಯಾಗ ಇರಕ್ಕೆ ನನಗೆ ಬೆಳಗ್ಗೆ ದೌಡ್ ಹೇಳಕ್ ಆಗೋದಿಲ್ಲ ಕೆಲ್ಸ ಇರ್ತಾವು ಬೇರೆ ಮತ್ತೆ ಹಂಗ ಹಿಂಗ ಅಂತ ಹೇಳ್ತಾಳ. ಅದು ಈಗ ಹೇಳಿದ್ದೆಲ್ಲ ಕೇಳ್ಕೊಂಡು ಸುಮ್ಮನೆ ಇದ್ಬಿಡ್ಬೇಕ ನಾವು? ಅತ್ತಿಯರ ನಿಮ್ದು ಯಾಕ ಅತಿ ಆತ? ನೀವ್ ಅದಕ್ಕೆ ಮ್ಯಾಗ ಹೋಗಿ ಅದನ್ನೆಲ್ಲ ಹೇಳಕ್ ಹೋಗಿರಿ ರೀ? ಸ್ವಲ್ಪ ಹೇಳ್ತೀರಾ ಇಲ್ಲಿ ಇವ್ರಿಗೆ? ಅವ್ವ ಸುಮ್ಮನಿರವ ನೀ ಮ್ಯಾಗ ಹೋಗಿ ನೋಡಕ್ ಹೋಗ್ಬೇಡ. ಅವ್ರು ಏನ್ ರಂಗೋಲಿ ಯಾರು ಹಾಕೋಲಿ ಬಿಟ್ಟಾರ ಬಿಟ್ಕೊಲಿ ಪೂಜೆನಾರ ಮಾಡ್ಕೊಲಿ. ನೀ ಮ್ಯಾಗ ಹೋಗಿ ನೋಡಕ್ ಹೋಗ್ಬೇಡ ಹೇಳಕ್ ಹೋಗ್ಬೇಡ. ಆಯ್ತು ತೋರಪ್ಪ ನಾ ಏನು ಹೇಳಕ್ ಹೋಗುದಿಲ್ಲ ಕೇಳಕ್ ಹೋಗುದಿಲ್ಲ ಆತ ಸಮಾಧಾನ ಆತ. ಹಿಂಗ್ ಮಾಡಿದ್ರೆ ಎಲ್ಲಾರ ಇದಾಕವನ? ಬಾಡಿಗೆದಾರ ಕಿರಿಕಿರಿ ಮಾಡಿ ಓಡಿಸಿದ್ರೆ ಚಲೋ ಆಕತಿ. ಮನಿ ಕಟ್ಟಿ 6-7 ತಿಂಗಳು 8 ತಿಂಗಳಾದ್ರೂ ಇನ್ನು ಯಾರು ಬಾಡಿಗೆದಾರ ಬಂದಿದ್ದಿಲ್ಲ. ಈಗ ಬಂದಾರ ಏನೋ ಕೈಗೊಂದು ಖರ್ಚಿಗೆ ರೊಕ್ಕ ಆಗಕತ್ತಾವು. ಆತಪ್ಪ ಅವ್ರು ಕೊಟ್ಟಿದ್ದು ನಮ್ಗೊಂದು ಮನಿ ಮ್ಯಾಗ ಸ್ವಚ್ಛನೂ ಇರ್ತೈತಿ. 3 ಮಂದಿ ಇರ್ತಾರ ಅದು ಒಳ್ಳೆ ಜನ. ಅದಕ್ಕೆ ನಾ ಕಡಿಮೆ ಬಾಡಿಗೆ ಆದ್ರೂ ಅಡ್ಡಿ ಇಲ್ಲ ಕಡಿಮೆ ಅಡ್ವಾನ್ಸ್ ಆದ್ರೂ ಅಡ್ಡಿ ಇಲ್ಲ ಅಂತ ನಾ ಕೊಟ್ಟೇನಿ. ನೀವು ಹೋಗಿ ಕಿರಿಕಿರಿ ಮಾಡಿ ಖಾಲಿ ಮಾಡಿಸ್ರಿ ಅವ್ರನ್ನ. ನೋಡ್ರಿ ಅಂತಾರ ಹೇಳತ್ತೇನೆ ನೀವೇ ಮನಿ ಬಾಡಿಗೆ ಮನಿ ವಿಚಾರಕ್ಕೆ ಬರಂಗಿಲ್ಲ. ನಿಮ್ದೇ ಅಡಿಗೆ ಮಾಡ್ಸಿರ್ತೇನೆ. ಅಡಿಗೆಗಿರ್ತೈತಿ ಊಟ ಮಾಡ್ಬೇಕು ನಿಮ್ಮ ಪಾಡಿಗೆ ನೀವು ಇರ್ಬೇಕು ಅಷ್ಟೇ. ಬಿಸಿ ಬಿಸಿ ಅಡಿಗೆಗಿರ್ತೈತಿ ಹೊತ್ತೊತ್ತಿಗೆ ತಿಂದು ರಾಮಕೃಷ್ಣ ಅಂತ ಇರಕ್ಕೆ ಹೇಳ್ರಿ. ಏನ ಅದನ್ನ ಬಿಟ್ಟು ಹಿರೇತನ ಮಾಡ್ಬೇಡ ಅಂತ ಹೇಳ್ರಿ. ಯವ್ವಾ ನಾ ಏನ್ ಮಾತಾಡಿದ್ರು ಕಷ್ಟ ಐತಿ ಮನ್ಯಾಗ ಏನ್ ಮಾತಾಡಿದ್ರು ಕಷ್ಟ ಐತಿ. ಆಯ್ತು ನಾವೇನು ಮಾತಾಡಕ್ಕೆ ಹೋಗೋದಿಲ್ಲ ಏನು ಇದನ್ನ ಮಾಡೋದಿಲ್ಲ. ನಿಮ್ಗೆ ತಿಳಿದಂಗೆ ಮಾಡ್ಕೊರಿ. ಎಂಥ ಜನ ಇವ್ರು ಅಂತ ನನ್ನತ್ತು ಅಲ್ರಿ ಎಂಥ ಹೆಣ್ಮಗಳು ಅಂತ ನನ್ನತ್ತಾಗ ಅಲ್ರಿ ಗೊತ್ತಾಗದ್ ಬೇಡ ಸ್ವಲ್ಪರ ಹೋಗ್ಬಿಡ. ಅದಕ್ಕೆ ಯಾಕೆ ತಿರಿ ಕೆಡ್ಸ್ಕೊಂತಿ ಅಂದಂಗೆ ನೀನ್ ಅದೇನ ಇಡ್ಬೇಕಂತಿದ್ದಲ್ಲ ಅಶ್ವಿನಿ ಅಂಗಡಿಗೆ ಹೋಗಿ ಬಂದೇನ? ಹೋಗಿ ಬಂದೆ. ನನಗೆ ಯಾವ್ದು ಹೇಳಕ್ ಇಷ್ಟ ಇಲ್ಲ. ಯಾಕೆ ಬೇಜಾರಾಗ್ಬಿಡತ್ತೆ ನನಗೆ ಈ ಮನೆ ಒಳಗತ್ತಾಗ. ಅದು ಇವ್ರ ಸಲುವಾಗಂತರು ಹೊರಗಿಂದ ದುಡ್ದು ಬರೋದೊಂದು ತೆಲಿಬ್ಯಾನ್ ಇವ್ರದ್ದು ಒಂದು ಕೇಳ್ಬೇಕು. ಮತ್ತೆ ಅವ್ರ ಬಾಡಿಗೆದಾರಿಗೆ ಈ ಥರ ಕಿರಿಕಿರಿ ಮಾಡಿದ್ರೆ 3 ದಿನಾನು ಇರಲ್ಲ. ಅವ್ರು ಕಿತ್ಕೊಂಡು ಓಡಾಕಾರ. ಅವ್ರ ಸುದ್ದಿಗೆ ಇವ್ರಿಗೆ ಹೋಗಬೇಡ ಅಂತ ಅಚ್ಚ ಕನ್ನಡದಾಗ ಹೇಳ್ಬಿಡ್ರಿ ನೀವು. ಮತ್ತೆ ನಾ ಇನ್ನೂ ರ್ಯಾಶಾಗಿ ಹೇಳ್ಬೇಕಾಕತ್ತೆ. ಏನ ಅಡಿಗೆ ಐತಿ ಊಟ ಮಾಡ್ಬರ್ರಿ. ಅವ್ರನ್ನೂ ಕರೀರಿ. ಸರಿ ಕೆಟ್ಟ ಹೋಗಿತ್ತಾಗ. ಇಲ್ಲಾಂದ್ರೆ ನಾ ಊಟ ಮಾಡಿ ಮಕ್ಕೋತೇನೆ. ಅದು ಯಾವಾಗಾರ ಉಣ್ಣು ಮಕ್ಕೋರಿ. ಅಯ್ಯೋ ದೇವ್ರೆ ಈ ನಮ್ಮ ಮೌ ಮಾಡೋದಕ್ಕೆ ನನ್ನ ತಲೆ ಕೆಟ್ಟಕತ್ತಪ್ಪ ಯಪ್ಪ. ನನಗೆ ಕೊಟ್ಟು ಬೈತಾಳಕಿ ನನಗೆ. ನಾವು ಮೌ ಮಾಡಿದ್ರೆ ನಾನೇನು ಮಾಡಲಿ? ನಾನೇನು ಹೋಗಿ ಜಗಳ ಮಾಡಂದಿದ್ನೆ. ಸರಿ ಏನಾಯ್ತು? ಲಕ್ಷ್ಮಿ ಹೋಗಿದ್ದಿ ಅಶ್ವಿನಿ ಅಂಗಡಿಗೆ? ಅಯ್ಯೋ ಇಲ್ಲಕ್ಕ ಮೊನ್ನೆ ಹೋಗ್ಬೇಕು ಅನ್ಕೊಂಡಿನಿ. ಮಳಿ ಎಷ್ಟು ಹೊಡ್ಯಾಕತ್ತ ಚಾಲೂ ಮಾಡ್ತೀನಿ ನೋಡಿದಿಲ್ಲ. ಅಲ್ಲೇ ಬಸ್ ಸ್ಟ್ಯಾಂಡಿಗೆ ನಮ್ಮ 3 ಬಸ್ ಹತ್ತಿಬಿಟ್ಟೆ ಸೀದಾ ಬೇಡ ಬೇಡ ತಗಂತೇಳಿ ಹೋಗೇ ಇಲ್ಲ. ಓಪನಿಂಗಿಗೆ ಅಕ್ಕಿಗೆ ಸಿಟ್ಟು ಬಂದಿರ್ತತಕ್ಕ. ಹೋಗಿ ಬರ್ಬೇಕು ಬೇಡ ಪಾಪ ಕೇಳಿದ್ಲಕ್ಕಿ ಲಕ್ಷ್ಮಿ ಬಂದಿಲ್ಲ ಲಕ್ಷ್ಮಿ ಬರಲಿಲ್ಲ ಅಂತೇಳಿ. ಇವತ್ತು ಆದ್ರೆ ಹೋಗಿ ಬರ್ತೀನಕ್ಕ. ಮತ್ತಿನ್ನೂ ರೆಡಿ ಆಗಿಲ್ಲಲ್ಲ? ಟೈಮ್ ಐತನ ಇನ್ನೂ ಭಾಳ? ಇನ್ನೂ ಟೈಮ್ ಐತಕ್ಕ. ದಿನ ಈ ಕೆಲ್ಸಕ್ಕೆ ಹೋಗೋದು ಯಪ್ಪ ಎತ್ತ ಬೋರು. ಕೆಲ್ಸಕ್ಕೆ ಸೇರಕ್ಕಿಂತ ಮುಂಚೆ ಕೆಲಸ ಸಿಕ್ಕ ಸಾಕು. ಕೆಲಸ ಮಾಡ್ಬೇಕು ಕೆಲ್ಸ ಸಿಕ್ಕ ಮೇಲೆ ದಿನ ಹೋಗ್ಬೇಕಲ್ಲ ಹೊತ್ತೊಂಟ್ರೆ. ಅದ್ರಾಗೂ ನೀನು ಅದೀಯಾ ಹುಡುಗರು ಅದಾವ ಮನ್ಯಾಗ ಬಿಟ್ಟು ಹೋಗಕ್ಕೆ ಮನ್ಸ ಆಗಂಗಿಲ್ಲಕ್ಕ. ನೀವಿಲ್ಲಂದ್ರೆ ಮುಂದೆ ಬೇಕಾದ್ರೆ ಇನ್ನೂ ಎದ್ದು ಸುಮ್ಮನೆ ನನ್ನ ಪಾಡಿನ ರೆಡಿಯಾಗಿ ಹೋಗಿರ್ತೀನಿ. ಏನು ನೀವು ಎದಿರೇ ಮಾತಾಡ್ಕೊಂಡು ನಿಂತಿರ್ತೀನಿ. ಇದ್ಕಿದ್ದಂಗೆ ರೆಡಿ ಹಾಕೋಬೇಕು. ಬೇಜಾರಾಗ್ಬಿಡ್ತೈತಿ. ಹಂಗೆ ಅಲ್ಲ ಮತ್ತೆ ಇಲ್ಲಿಂದ ಹೋಗಿಂದ ಆಫೀಸ್ಗೆ ಹೋಗ್ಬೇಕನ್ನಕ್ಕ? ಹೋಗ್ಬೇಕವ್ವ ಆಫೀಸ್ಗೆ. ಮನ್ಯಾಗ ಇದ್ದಿದ್ದು ನನಗೂ ಬೇಜಾರು. ಈಗ ಅದ್ರಾಗ ಎಲ್ಲಿ ಈಗ ಆಫೀಸ್ಗೆ ಹೋಗೋದು ಅನುಮಾನನೇ.
ಒಂದು ಪಾಪು ಆದ್ರೆ ಅತ್ತಿಯರ್ ಕೈಯ ಬಿಟ್ಟು ಹೋಗಿದ್ದೆ. ಮೂರಾಗ್ಯಾವು ಪಾಪ ಅವ್ರಿಗಾರ ನೋಡ್ಕೊಂಡ್ರೆ ಎಷ್ಟಂತ ನೋಡ್ಕೋಬೇಕು. ಬರ್ಬರ್ತಾ ವಯಸ್ಸಲ್ಲಲ್ಲ. ಇನ್ನು ಯಾವ ಆಫೀಸಿಗೆ ಹೋಗಂಗಿಲ್ಲ, ಮನ್ಯಾಗ ಫಿಕ್ಸ್. ಗೊತ್ತಾತ್ ನನಗೆ. ಇವು ಎಲ್ಲ ಒಂದು ಸಾಲಿಗೆ ಹೋಗೋ ಹಂತಕ್ಕೆ ಆಗೋ ಮಟ್ಟ, ಇವ್ರನ್ನ ಒಂದು ನರ್ಸರಿ ಕಳ್ಸೋ ಮಟ್ಟ ಆಗಲ್ಲ. ಅಂದಂಗೆ ಅತ್ತಿಯರು ಫೋನ್ ಮಾಡಿದ್ರು, ನಾಳೆ ಏನೋ ಅಶ್ವಿನಿ ನೋಡಕ್ಕೆ ಯಾರ ಬರ್ತಾ ಇದಾರಂತೆ. ಹೌದಾ? ಅಶ್ವಿನಿಗೆ ಈಗಾಗಲೇ ಮದ್ವಿ? ಹಾಂ, ಡಿಸೈನರ್ ಕೋರ್ಸ್ ಮುಗೀತು, ಶಾಪ್ ಮಾಡಿಕೊಟ್ಟು ಅಕ್ಕಿದು ಒಂದು ಮೆಲ್ಲಕ್ಕೆ ಹಂಗೆ ದುಡಿಮೆ ಚಾಲು ಆಗೈತಿ. ಚಲೋ ಐತಪ್ಪ. ಈಗ ಮತ್ತು ಅವ್ರ ಮಾವಾರ ಫ್ರೆಂಡ್ ಮಗನ ಯಾರು ಅದಾರಂತ, ಅವರು ಬಿಸ್ನೆಸ್ ಮನ್ ಅಂತ, ಚಲೋ ಅದಾರಂತ. ಅವ್ರ ಮಗ್ಗ ಕೊಟ್ಟು ಮದುವೆ ಮಾಡ್ಬೇಕು ಅಂತ. ಓ ಹೌದಾ? ಚಲೋ ಬಿಡಕ್ಕ. ಹೋಲ್ ಬಿಡ ಆಕಿಗೆ, ಅವ್ರಿಗೆ ಏನು ಕಡಿಮೆ ಆಗೈತಕ್ಕ. ಏನು ನಮ್ಮಂಗೇನು ಕೆಲ್ಸಕ್ಕೆ ಹೋಗಿ ನೋಡೋ ಕಂಡೀಷನ್ಸ್ ಅನ್ನಂಗಿಲ್ಲ, ಏನಿಲ್ಲ. ಆಕಿದೆ ಎಲ್ಲ ಐತೆ ಅಂದಮೇಲೆ ಅವರು ಬಿಸ್ನೆಸ್ ಮೆನ್ ಅಂದಮೇಲೆ ಬೇಕಾದಂಗೆ ಆಕತಿ. ಆಕಿಗೆ ಏನಂದ್ರೆ ಫ್ಯಾಷನ್ ಡಿಸೈನರ್ ಕೋರ್ಸು ಕಲ್ತವನ್ನೇ ಯಾರನ್ನಾರ ಮದುವೆ ಮಾಡ್ಕೋಬೇಕು. ಇಬ್ಬರದು ಹಾಬಿ ಒಂದೇ ಥರ ಇರ್ತೈತಿ, ಇಬ್ಬರದು ಐಡಿಯಾಸ್ ಒಂದೇ ಥರ ಇರ್ತೈತಿ. ಡಿಫ್ರೆಂಟಾಗಿ ಯೋಚನೆ ಮಾಡ್ಬೋದು. ಈಗ ನನ್ನ ಕೆಲಸಕ್ಕೆ ಅವ್ರ ಬಿಸ್ನೆಸ್ ಮೈಂಡಿಗೆ ಅಡೆತಡೆ ಆಕತ್ತೆ ಏನ ಅಂತ ವಿಚಾರ ಮಾಡಿದ್ಲಂತೆ. ಅದಕ್ಕೆ ಅದೇನಾಗಲ್ಲಮ್ಮ, ನೀನು ಹಂಗೆ ನೋಡಕ್ಕೆ ಹೋಗ್ಬೇಡ, ನೀನು ಫ್ಯಾಷನ್ ಡಿಸೈನರ್ ಕಲ್ತರೆ ಬೇಕಂದ್ರೆ ಎಲ್ಲಿಗೆ ಹುಡ್ಕಕ್ಕೆ ಹೋಗುನು, ಹಂಗೆ ಮಾಡಬೇಡ, ಹುಡುಗ ಚಲೋದನ ನೋಡು ಅಂತ ಅತ್ತಿಯರು ಅಂದ್ರಂತ, ಮಾವರು ಅಂದ್ರಂತ. ಅಂದಿದ್ಕೆ ಒಪ್ಕೊಂಡಾಳ. ನಾಳೆ ಬರ್ತಾರಂತ ನೋಡಕ್ಕೆ. ಲಕ್ಷ್ಮಿ, ನಿಮ್ಮ ಅಪ್ಪಗೊಂದು ಫೋನ್ ಮಾಡು. ಇನ್ನೂ ಬರಲೇ ಇಲ್ಲ ನೋಡಿ, ಎಷ್ಟೊತ್ತಿಗೆ ಬರ್ತಾರ ಏನು ಅಲ್ವೇ? ಆ ಹುಡುಗ ಅವ್ರು ನೋಡಕ್ಕೆ ಹೋಗೈತಿ. ಮತ್ತೀಗ ಪಟ್ಟಂತ ಬರ್ತತನ, ಸ್ವಲ್ಪ ತನ ಅಲ್ಲೇ ನಿಂದಿರ್ಬೇಕು, ಅವ್ವ ಅನ್ಬೇಕು. ಏನಾರ ಅಕಸ್ಮಾತ್ ಅವ್ನು ಬಿಟ್ಟು ಬರಕ್ಕೆ ಮನ್ಸು ಐತೋ ಇಲ್ಲ, ರಂಭಿಸ್ಬೇಕು, ಅಳ್ಬೇಕು. ಅಯ್ಯೋ ದೇವ್ರೆ, ಇಷ್ಟೆಲ್ಲ ಮಾಡೇ ಬರೋದೀಗವ. ಅದು ಕರೆ ಅನ್ನು ಪಾಪ ತಾಯಿ ಬಿಟ್ಟಿರಕ್ಕಾಗಂಗಿಲ್ಲ ಬಿಡ. ಮತ್ತು ಹಂಗೆ ಆಕತ್ಬಿ. ಗಿರ್ಜಕ್ಕರ್ಗೆ ಈಗ ದವಾಖಾನೆಗೆ ಇರ್ಬೇಕಂದ್ರೆ ಅಯ್ಯೋ ಭಾರಿ ಬೇಜಾರು. ಈಗ ನಿಂಗೆ ಒಡ ಮಾಡ್ತಿದ್ದೋರ ಏನಿಲ್ದ ಈಗ ಅಲ್ಲಿ ಸುಮ್ಮನೆ ದವಾಖಾನೆಗೆ ಇರೋ ಅಂತಂದ್ರೆ ಅವ್ರ ಮನ್ಸರ ಹೋಗ್ಬೇಕಲ್ಲ. ಬಾಯಿ ಚುಟು ಅಂತಿರ್ತೈತೆ ಅವರಿಗೆ. ಹೌದು, ಗಿರ್ಜಿ ಮನೆ ಓಡ್ಕೊಂತ ಸಂತಕ ಅಂತ ಬರ್ತಿದ್ಲಿ ಸಲ. ಪಾಪ ಅಲ್ಲ, ನಂಗೆ ಒಂದು ವಿಚಿತ್ರ ಆಗತ್ತೈತಿವ. ಅಮ್ಮ ಆಕಿ ಇವ್ರ ಪಾಪ ಗಿರ್ಜಕ್ಕರ್ ಬರ್ತಿದ್ದಂಗೆ ಬೈತಿದ್ಲ. ಈಗ ಅವ್ರಿಗೆ ಬಂದಿಲ್ಲ ಅಂತೇಳಿ 2-3 ಸಲ ಆತಿಗೆ ನೆನ್ಸಕತ್ತಿ. ನಮ್ಮ ಗಿರ್ಜಿ ಬರ್ತಿತ್ತವ ಯವ ನಮ್ಮ ಗಿರ್ಜಿ ಬರ್ತಿತ್ತವ, ಯಾಕ ಮನಿ ಬಣ ಅನ್ಸಕತ್ತೈತಿ ಅಂತೇಳಿ ಎಷ್ಟು ಸಲ ಅನ್ಬೇಕು ಅದನ್ನು. ಬಿಡ ಅಂದಾಗ 8ನೇ ತಾರೀಕು ವರಮಹಾಲಕ್ಷ್ಮಿವ. ಏನು ಮನ್ಯಾಗ ಜಗ್ಗ ಕೆಲಸ, ಪೂಜೆ ಅದು ಇದು ಅಂತೇಳಿ. ಇದು ಲಕ್ಷ್ಮಿ, ಅವತ್ತು ನೀನು ಒಂಚೂರು ಸುಟ್ಟಿ ಮಾಡಿಬಿಡವ. ಏನು ನನಗೆ ಒಬ್ಬಾಕಿಗೆ ಮಾಡೋದಾಗಲ್ಲ ಎಲ್ಲ. ಮತ್ತು ಗಿರಣಿ ಪೂಜೆನೂ ಆಗಬೇಕು. ಲಕ್ಷ್ಮಿ ಶುಕ್ರವಾರ ಅವತ್ತು ಏನು ನನಗೂ ಹುಡುಗರು ಒಂದು ಕಾಡ್ತಾವು. ಪಾಪ ಆಕಿ ಪಾರ್ವತಿ ಕರ್ಕೊಂಡಿರ್ತಾಳೆ, ನನಗೆಲ್ಲ ಮಾಡೋಕ್ಕಾಗಲ್ಲ. ಅವತ್ತು ಮಾತ್ರ ನೀನು ಸುಟ್ಟಿ ಮಾಡಿಬಿಡು ಕಾಲೇಜ್. ಏನು ಹೌದಾ? ಅವತ್ತು ಒಂದು 2-3 ಮೇಡಮ್ ಸುಟ್ಟಿ ಮಾಡತ್ತಾರ ಅಂತೇಳಿ ಸರ್ ಅನ್ನತ್ತಿದ್ರು. ನಾನು ಸುಟ್ಟಿ ಅಂದ್ರೆ ಏನಂತಾರೆ ಏನಪ್ಪ. ಆಯ್ತು, ಒಂದ್ಸಲ ಹೇಳ್ತೇನೆ ತಗೋ. ಹಾಂ, ಅಯ್ಯೋ ಕೇಳ್ತಾನೆ ಇಲ್ಲ. ಈ ಸುಳ್ಳ ಅವರಿಗೆ ಹಬ್ಬಕ್ಕಂತ ಹೇಳ್ಬಿಡ್ಬೇಕಾರ. ನಮ್ಗೆ ಜ್ವರ ಬಂದವು, ಆರಾಮಿಲ್ಲ, ತ್ರಾಸ ಆಗೈತಿ, ಏನೋ ಒಂದು ಹೇಳಿ ಒಟ್ಟೇನು ಅವತ್ತು ಮಾತ್ರ ನೋಡುವ. ನೀ ಕೆಲ್ಸಕ್ಕೆ ಮಾತ್ರ ಹೋಗ್ಬೇಡ. ನನಗೆ ಮನ್ಯಾಗ ಒಂಚೂರು ದೇವಿಗೆ ಜಳಕ ಮಾಡಿ ನೀ ಕಸ ಅದು ಕುಂದಿರಿಸಿ ಸೀರೆ ಉಡಿಸಿ ಎಲ್ಲ ಪೂಜೆಗೆ ತಯಾರು ಮಾಡಿದೆ ಅಂದ್ರೆ ಏನು, ನಾನು ಒಳಗಿಲ್ಲ ಒಂಚೂರು ಕಡುಬು, ಆಮೇಲೆ ಅಡಿಗೆ ಅನ್ನ ಸಾರು ಮಾಡ್ತಿರ್ತೇನೆ. ಆಮೇಲೆ ಪೂಜೆ ಮಾಡಿ ನಾನು ಬುಕ್ ಓದ್ಬಿಡ್ತೇನೆ. ಸರಿ ಆಯ್ತು ಬಿಡು, ಇರ್ತೇನೆ ಮನ್ಯಾಗ. ಇದು ಏನಾದ್ರು ತರ್ಬೇಕಾ ಪೂಜೆಗೆ ಬೇಕಾಗಿದ್ವು ಅಂದಂಗವ. ನಂದು ಮೊನ್ನೆ ಸ್ಯಾಲ್ರಿ ಬಂದೈತಿ, ನಿಂಗೆ ಕೊಡಕ್ಕೆ ನೆನಪಾಗಿಲ್ಲ. ವೆನಿಟಿ ಬ್ಯಾಗ್ನಾಗ ಇದ್ದು ವೆನಿಟಿ ಬ್ಯಾಗ್ನಾಗ ಐತಿ. ಕೊಡ್ಬೇಕಂತಂದೆ 2-3 ಸಲ ಅನ್ಕೊಂಡು ಮನೆ ಬಂದೇನಿ. ಯಾವುದೋ ವಿಚಾರಕ್ಕೆ ಏನೇನೋ ಮಾತಾಡ್ಕೊಂತ ಆಮೇಲೆ ಇವ್ರು ಗಿರ್ಜಕ್ಕಾರ್ದು ಒಂಚೂರು ಮನೆ ಹೇಳತ್ತಿ, ನೆನಪೇ ಆಗಿಲ್ಲ. ಸ್ಯಾಲ್ರಿ ಹಂಗೈತೆ ನೀವ. ಅಯ್ಯೋ ಹುಚ್ಚುಡುಗಿ. ಆಯ್ತು, ಅದನ್ನು ದೇವ್ರ ಮುಂದಿಟ್ಟು ದೀಪ ಹಚ್ಚಿ ಈಗ ಸಂಜೆಗೆ. ಆಯ್ತು. ದೇವ್ರ ಆಶೀರ್ವಾದದಿಂದ ರೊಕ್ಕಕ್ಕೊಂದು ಹಾರ ಆಯ್ತು. ನನ್ನ ಮಗಳೊಂದು ಕೆಲ್ಸಕ್ಕೆ ಹೊಂಟು. ದೇವ್ರ ಪುಣ್ಯಲ್ಲೇ ಒಂದು ಒಳ್ಳೆ ಹುಡುಗ ಸಿಕ್ಕ ಮದುವೆ ಆತಂದ್ರೆ ಇಲ್ಲ ವರಮಹಾಲಕ್ಷ್ಮಿ ಈ ಸಲ ಪೂಜೆ ಮಾಡಿ ಬುಕ್ ನೀನೇ ಓದು. ಏನಾಗೋದಲ್ಲ. ನೀವು ಓದಿದೆ ಅಂದ್ರೆ ಬೇಡ್ಕೊ, ಒಳ್ಳೆ ಗಂಡ ಸಿಗ್ಲಪ್ಪ ಅಂತೇಳಿ ಬೇಡ್ಕೊ. ಆಯ್ತು, ಬೇಡ್ಕೊಂತೀನಿ ತಗೋ. ಒಳ್ಳೆ ಮನೆ ಹಳೆ ಸಿಗ್ಲಿ, ಮನೆಗೆ ಮದುವೆ ಮಾಡ್ಕೊಂಡು ಬರೋ ಗಂಡ ಸಿಗ್ಲಿ ಅಂತ ಬೇಡ್ಕೊತೀನಿ. ಒಟ್ಟು ಪೂಜೆ ಮಾಡಿ ಬೇಡ್ಕೊ, ನಾ ಒಳಗೆಲ್ಲ ಎಡಿ ಮಾಡ್ತೇನೆ. ಆಮೇಲೆ ಮುಹೂರ್ತ 6:30 8:00 ಒಳಗೆ ಪೂಜೆ ಮುಗಿಬೇಕು. ಅದ್ರ ಮೇಲೆ ಹೋಗ್ಬಾರ್ದು ನೋಡು. 6:30 ಸ್ಟಾರ್ಟ್ ಅಂತೆ, ಚಲೋ ಐತಂತ ಮುಹೂರ್ತ ರಾಜಯೋಗದ್ದು. 8:30 ಮಟ ಅಂದ್ರೆ ಪೂಜೆ ಮುಗಿದು ಆಲೆ ಅಣಕ ಇದು ಏನದು ಮಂಗಳಾರತಿ ಆಗ್ಬೇಕಂತ. ಮತ್ತು ನೋಡು ನೆನಪಿಟ್ಕೋ, ಬಡ ಬೆಳಗಿನ ಜಾವ ಹೊತ್ತು 5ಕ್ಕೆ ಹೇಳು. ರಾತ್ರಿ ಒಂಚೂರು ಅದು ಟೇಬಲ್ ಗಿಬಲ್ ಇಟ್ಟು ಸ್ವಚ್ಛ ಮಾಡ್ಕೊಂಡು ಮಕ್ಕೊಂಡಿರು. ಬೆಳಗ್ಗೆ ದೌಡೆದ್ದು ಎಲ್ಲ ಜಳಕ ಮಾಡ್ಕೊಂಡು ಆ ಪೂಜೆ ಸೀರೆ ಎಲ್ಲ ಉಡಿಸಿ ಪಟ ಕತಿ ಓದಕ್ಕೆ ಚಾಲು ಮಾಡು. ಆಯ್ತು, ಸರಿ ಮಾಡ್ತೇನೆ ತಗೋ. ಅಲ್ವಾ 8:00 ನನ್ನ ಪೂಜೆ ಮುಗಿತೈತಿ ಅಂದ್ರೆ ಮತ್ತೆ ನಾನು ಹಂಗಾರೆ ಹೋಗ್ತೇನೆ ಬಿಡು ಕಾಲೇಜಿಗೆ. 8:00 ಮುಗಿತಂದ್ರೆ 9:30 ಹೋದ್ರೂ ನಡೀತೈತಿ. ನಾನೇನು ಅಷ್ಟು ನಸಕ್ನ ಎದ್ದಿರ್ತಿ, ಪೂಜೆ ಮಾಡಿರ್ತಿ. ಏನು ಎಲ್ಲ ಎಡಿಗಿಡಿ ಮಾಡಿ ಮುಗಿಸಿ ಮಂಗಳಾರತಿ ಮಾಡಿ ಏನು ಬೇಡ ಮಧ್ಯಾಹ್ನ ಊಟಕ್ಕದು ಮನ್ಯಾಗ ಇರು. ಬೇಡ ಹೋಗ್ಬೇಡ, ಮತ್ತೆ ಏನು ಸುಸ್ತಾಗಲ್ಲನ. 5 ಗಂಟೆಗೆ ಎದ್ದಿರ್ತಿ, ಒಂದಿಟ್ಟು ಮಧ್ಯಾಹ್ನ ಒಂದು ತಾಸು ಮಕ್ಕೊಂಡು ಇದು ಮಾಡು. ನೋಡ ಮತ್ತೆ ಸೂಟಿ ಮಾಡ. ಈಗ ಬರೇ ನಮ್ಮ ಮೂಗ ನನ್ನ ಮದ್ವೆ ಚಿಂತಿನ. ಇನ್ನು ಅಶ್ವಿನಿ ನೋಡಕ್ಕೆ ಬರೋ ವಿಚಾರ ಗೊತ್ತಾಗೈತನ. ಹೇಳೇನಿ ಈಗ. ಅದೇ ಅಂತೀನಿ ನಾನು.
ಅವ ನಿಂಗೆ ಏನಾಗೈತೆ? ಏನಾಗಿಲ್ಲವ, ಬಟ್ ಒಂದೆರಡು ದಿನ ಏನು ಕಳಿಸ್ತಾರೆ ಡಾಕ್ಟರ್ ಮನೆಗೆ. ಏನಾಗಿಲ್ಲಪ್ಪ, ಭಾಳ ಮಾತಾಡ್ಸ್ಬೇಡ. ಅವಾಗ ಭಾಳ ಮಾತಾಡ್ಬೇಡ ಅಂತ ಹೇಳ್ಯಾರ ಡಾಕ್ಟ್ರ್. ಒಂದೆರಡು ದಿನ ಮನೆಗೆ ಬರ್ತಾಳ. ಮಲೇಶಿ ಅಡಿಗೆ ತಂದೇನಿ, ಏನು ಆಮೇಲೆ ಊಟ ಮಾಡಿರಪ್ಪ. ಮೆತ್ತಗೆ ಒಂಚೂರು ಶಿರಾ ಕೊಟ್ಟು ಕಳ್ಸಾಳ, ಗಿರ್ಜಕ್ಕರಿಗೆ ತಿನ್ನಿಸ್ಬಿಡು. ಶಾಂತಕ್ಕೆ ಸುಮ್ಮನೆ ತ್ರಾಸ. ಗಿರ್ಜಕ್ಕಾರ ನೀವು ಬಿಡ್ರಿ, ಅದೆಲ್ಲ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಈಗ. ಅದನ್ನ ಕೊಟ್ಟೋಗೋಣ ಅಂತ ಬಂದೆ. ಅಪ್ಪು ಇನ್ನೂ ಸ್ವಲ್ಪ ತಿರ್ತೀನಿ, ಇಲ್ಲ ಏನು ಹೋಗುನ? ತವನ್ ಜೊತೆಗೆ ಇರ್ತೀನಿ. ಏನಾಗಿಲ್ಲಪ್ಪ ನಂಗೆ. ಎದಿಮೆ ಮಕ್ಕೋಬೇಡಪ್ಪು. ಆತ ಎದಿಮೆ ಮಕ್ಕಳಲ್ಲ, ತ್ರಾಸ ಕೊಡಬೇಡ. ಏನ ಅದು ದೊಡ್ಡಮ್ಮ ಹೆಂಗೆ ಹೇಳ್ತದೆ ಹಂಗೆ ಕೇಳ. ಏನು ಮಾಡಿರ್ತಾರೆ ಅದನ್ನು ತಿನ್ನೋದೇ ಬೇಕಿದೆ ಅನ್ನಕೋಬೇಡ. ಏನು ತಿಂದಿ ಸಾಲಿಂದ ಬಂದಿಂದ? ನಮ್ಮನೆ ಮಾಡ್ತಿದ್ದೆಲ್ಲ ಹಂಗೆ ಮಾಡಬೇಡ್ಲಿ. ಏನ ಸಮಾಧಾನಾಗಿರು. ಮತ್ತು ಅದು ಬೇಕು ಇದು ಬೇಕಂತ ಇದು ಮಾಡಕ್ಕೆ ಹೋಗ್ಬೇಡ. ಒಂದೆರಡು ದಿನ ಸ್ವಲ್ಪ ಒಂಚೂರು ತೊಂದರೆ ಇರಕ್ಕ. ಏನು ಮಲೇಶಿ ನೀ ಆಕಿ ಬಗ್ಗೆ ವಿಚಾರ ಬಿಡು, ತೆರಿ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಏನು ಅಪ್ಪು ಬಾ ಹೋಗುನ. ಆಯ್ತಪ್ಪ, ಇನ್ನೊಟ್ಟು ಹೊತ್ತಿರು ಹೋಗೋಣಂತ. ಈಗ ಏನು 8 ರೂಪಾಯಿ ಸಿಗರ ಹೋಗು. ನಾನು ಒಂದೆರಡು ದಿನ ಅಲ್ಲಿ ಕಳಿಸ್ತಾರ. ಆಕಿಗೆ ಎದಕ್ಕೆ ಮಾತಾಡ್ಸಕತ್ತಿ? ಒಂದೆರಡು ದಿನ ಒಂದಿಟ್ಟು ಅಲ್ಲಿರು. ಅಲ್ಲಿ ಅವ್ರ ಮನೆ 3 ಹುಡುಗರು ಅದಾವ ನೋಡ, ಪಾಪ ಕೂಟ ಆಡ್ಕೊಂತ ಬೇಕಾದ್ರೆ ನಾಳೆ ಸಾಲಿಗೆ ಹೋಗ್ಬೇಡ ತಗೋ. ಏನು ಆರಾಮ ಮನೆಯಾಗಿರಿ. ಏನು ಮತ್ತೆ ಮಲೇಶಿ ಏನಂದ್ರೆ ಅರವಿಂದರ್ ಬಂದಿದ್ರಲ್ಲ? ಏನಿಲ್ಲ ಪಾಪ, ಆರೋಗ್ಯ ವಿಚಾರಿಸಿ ಅವರು ಪಾಪ ಖರ್ಚಿಗೆ ಏನಾರು ರೊಕ್ಕ ಬೇಕಂತ ಕೇಳಿದ್ರೆ ಮತ್ತು ನಾನು ಬ್ಯಾಡ್ರಿ ಸದ್ಯಕ್ಕೆ ಅದ ಒಂದು ಏನು ತೀರ ಮನುಷ್ಯ ಒಬ್ಬ ಸಹಾಯ ಮಾಡ್ತಾರ ಅಂದ್ರೆ ಏನು ಎಷ್ಟಂತ ಕೇಳೋದು. ಅದಕ್ಕೆ ನಾನೊಂದು 20,000 ರೂಪಾಯಿ ನನ್ನ ಕಡೆ ಇದ್ವು. ಮೊನ್ನೆ ಒಂದಿಷ್ಟು ರೊಕ್ಕ ಖರ್ಚಾಗಿ ಇನ್ನೊಂದು ಸುಳಿದಿದ್ವು. ಅವೇ ಇನ್ನೊಂದು 5-6 ಸಾವಿರ ರೂಪಾಯಿ ಐತಿ. ಸುಳ್ಳ ಮತ್ತು 12,000 ಐತಿ ಅಂತ ಹೇಳಿ ಕಳಿಸಿದೆ. ಮತ್ತು ಹೌದನಾ? ಗುಳಿಗೆ ಔಷಧ ಯಾವಾರ ಒಂದು ಹೊರಗೆ ಬರ್ದಿದ್ದು ಅಷ್ಟೇ ತರ್ಬೇಕು. ಕೆಲವೊಂದು ಇಲ್ಲೇ ಮಾಡ್ತಾರನ. ಎಲ್ಲಿ ಬಿಡ ಗೌಡ್ರೆ, ಎಲ್ಲ ತುಟ್ಟೆ ಇರ್ತಾವ, ಹಂಗಾಗಿ ಹೊರಗೆ ಬರ್ದು ಕೊಡ್ತಾರ. ಒಳಗೆ ಇಲ್ಲಿ ಕೊಡೋದೇ ಇಲ್ಲ. 100 ರೂಪಾಯಿ ಒಳಗಿದ್ರೆ ಇಲ್ಲೇ ಮಾಡ್ತಾರ, ಹೊರಗಿದ್ದವನ್ನೆಲ್ಲ ಇದು ಮಾಡ್ತಾರ ತಗ. ಅಲ್ಲ ಬಡವರು ಹಿಂಗಂತ ಹೇಳ್ತೀವಪ್ಪ, ಆದರೂ ಏನು ಅವ್ರೇನು ಅಷ್ಟಕ್ಕಷ್ಟೇ. ತೀರಾ ಪುಟ ಫ್ರೀ ಮಾಡ್ಬೇಕಲ್ಲ, ಇಲ್ಲೇ ಮಾಡೋದಲ್ಲ ಅವರು. ಏನು ಮಾಡೋಕ್ಕಾಕತಿ? ಅದೇ ಅಲ್ಲಿ ನನಗೆ ಕರ್ಮ ಕುಂತಿತ್ತ ಏನೋ, ಇದು ಒಂದು ಅನುಭವಿಸ್ ಮುಗೀತು. ಇರ್ಲಿ ಬಿಡ್ರಿ ಚಕ್ರ, ಏನಾಗಲ್ಲ.